ಬೆಳಿಗ್ಗೆಯಿಂದ ಸಂಜೆವರೆಗೂ ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀವಿ. ದೇವ್ರ ಕೋಣೆ ಒಳಗೆ ಇದ್ದೀವಿ, ದೇವಸ್ಥಾನದಲ್ಲೇ ಇದ್ದೀವಿ, ಗರ್ಭಗುಡಿ ಒಳಗೆ ಇದ್ದೀವಿ. ಪ್ರತಿನಿತ್ಯ ಕೈ ಮುಗಿತೀವಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಹಂಗಾಗಿ ದೇವರು ನಮಗೇನು ಮಾಡಲ್ಲ. ನನಗೆ ದೇವರು ಫ್ರೆಂಡ್ ಇದ್ದಂಗೆ. ನಾವು ಏನೇ ಕೆಲಸ ಮಾಡಿದ್ರು, ಏನೇ ಕೃತ್ಯಗಳು ಮಾಡಿದ್ರು, ಕೊಲೆ ಮಾಡಿದ್ರು, ಏನೇ ಮಾಡಿದ್ರು ನಮಗೇನು ಆಗಲ್ಲ. ನಾವು ಕೊಲೆ ಕೃತ್ಯಗಳನ್ನ ಮೋಸ ಮಾಡುವಂಥದ್ದು ಏನೇ ಇದ್ರೂ ಕೂಡ ನಾವು ಕೈ ಮುಗಿದ್ರೆಲ್ಲ ನಿವಾರಣೆ ಆಗ್ಬಿಡುತ್ತೆ ಅನ್ನುವಂಥದ್ದನ್ನು ಫಸ್ಟು ಜನ ಸಾಮಾನ್ಯರು ಯಥೇಚ್ಛವಾಗಿ ಬೆಳೆಸ್ಕೋತಾ ಇರೋದು ಇತ್ತೀಚಿನ ಸಮಾಜದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಇದನ್ನೆಲ್ಲ ನೀವು ಫಸ್ಟು ಮೈಂಡಿಂದ ತೆಗೆದಾಕಿ. ಇಲ್ಲಿ ನೀವು ಯಾವ ದಾರಿನ ಹಿಡಿತೀರಾ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದೇ ದಾರಿನ ಹಿಡಿದು ಮನೆಯೊಳಗಡೆ ನೆಮ್ಮದಿ ಇಲ್ಲದೇ ಒಂದು ದುರ್ಗತಿ ಸಾವನ್ನು ಕಾಣುವಂಥದ್ದಾಗತ್ತೆ. ಹಾಗಾಗಿ ದೇವರು ನಮ್ಮ ಜೊತೆ ಇದ್ದಾರೆ, ಎಲ್ಲೋ ಮೋಸ ಮಾಡಿಬಿಟ್ಟು ಕೊಲೆ ಮಾಡಿಬಿಟ್ಟು ನೆಕ್ಸ್ಟ್ ನಾಳೆ ದಿನ ಬಂದು ಯಾವುದೋ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಅದಕ್ಕೆ ನಾನಾ ರೀತಿಯಾದ ಅರ್ಚನೆಗಳನ್ನ ಮಾಡಿಸ್ಕೊಂಡು ಅದು ಹೋಮ ಅವನ ಅದು ಇದು ಅಂದ್ಕೊಂಡು ನಿಂತ್ಕೊಳ್ಳೋ ಬದಲು ನಿಮಗೆ ನೀವೇ ತಲೆಗೆ ಕೆಲಸ ಕೊಟ್ಟು ನೋಡಿ, ತಲೆಗೆ ಒಂದು ಧರ್ಮದ ಯೋಚನೆಗಳನ್ನ ಕೊಟ್ಟು ನೋಡಿ, ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಈ ಒಂದು ಮನೆ ಕಟ್ಟಬೇಕು ಅಂತೇಳಿ ಮೋಸ ಮಾಡಿ ಕಟ್ಟಬೇಕು, ಅವೆಲ್ಲ ಮನೆ ಒಳಗಡೆ ಯಾವುದೇ ನೆಮ್ಮದಿ ಇಲ್ಲದಿರುವಂಥದ್ದಾಗತ್ತೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ದೇವರ ಹೆಸರಲ್ಲಿ ನೀವೆಲ್ಲ ಅನ್ಯಾಯ ಮಾಡ್ತಾ ಇರುವಂಥದ್ದು ಇದೆಲ್ಲ ಹೋಗಬೇಕು. ನಾವು ಹಿಂದೂ ಧರ್ಮದವ್ರು ಏನು ಮಾಡ್ತಾಯಿದ್ದೀವಿ ಅಂದರೆ, ದೇವ್ರುಗಳನ್ನ ನಾನಾ ರೀತಿ ದೇವ್ರುಗಳು ನಮ್ಮ ದೇವರು ಅಂತ ಅಂದ್ಕೊಂಡು ಅದರಲ್ಲಿ ಮೋಸ ಮಾಡ್ತಾ ಇರೋ ಸಂಖ್ಯೆ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ. ಅದು ಅಲ್ಲದೆ ಈ ದೇವರು ಅಂತ ಜಪ ತಪ ಎಲ್ಲನೂ ಮಾಡಿಕೊಂಡು ಹೋಗ್ತಾ ಇರುವಂಥವ್ರದ್ದು ಏನಾಗಿದೆ ಅಂದರೆ, ಅವರಲ್ಲಿ ಒಂದು ಹೊಲಸು ಮಾತುಗಳು, ಹಾಗೆ ಕೆಟ್ಟ ಯೋಚನೆಗಳು, ದುರ್ಬುದ್ಧಿ, ಅತಿ ಆಸೆ ಎಲ್ಲ ಇದೆ. ಇವೆಲ್ಲ ಏನಾಗುತ್ತೆ, ಒಂದಿನ ವ್ಯಕ್ತಿತ್ವ ಎನ್ನುವಂಥದ್ದು ಅವರ ಕಣ್ಣುಗಳಲ್ಲಿ, ಅವರ ಹಾವಭಾವಗಳಲ್ಲಿ, ಹಾಗೆ ಅವರ ಮುಖದ ಲಕ್ಷಣಗಳಲ್ಲಿ ಕೆಲವರಿಗೆ ಎದ್ದು ಕಾಣಿಸುತ್ತೆ. ಹಾಗಾಗಿ ನಾನು ಕೂಡ ಆ ಒಂದು ರೀತಿಯಲ್ಲಿ ಎಲ್ಲರೂ ಗಮನಿಸಿರುವ ಹಾಗೆ 100ಕ್ಕೆ 100 ಭಾಗ ಇದೇ ರೀತಿಯಾಗಿ ನಡೀತಾ ಇರುವಂಥದ್ದು. ಸೊ ಎಲ್ಲವನ್ನು ಬಿಟ್ಟು ಒಂದು ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಸಾಗುವಂಥದ್ದಾಗಬೇಕು. ಖಂಡಿತವಾಗ್ಲೂ ನಾನು ಪದೇ ಹೇಳ್ತೀನಿ ಅಂತಲ್ಲ, ದುಡ್ಡೇ ಎಲ್ಲ ಅಲ್ಲ. ಮಕ್ಕಳಲ್ಲಿ ಒಂದು ಧರ್ಮದ ಮಾರ್ಗದ ಬೆಳವಣಿಗೆ, ಹಾಗೆ ನೀವು ಆ ಮಕ್ಕಳನ್ನು ಬೆಳೆಸುವ ರೀತಿ ಖಂಡಿತವಾಗ್ಲೂ ವಿದ್ಯಾವಂತ ಒಂದು ನಡೆಯಲ್ಲಿ ಎಲ್ಲವೂ ಸರಿಯಾಗಿ ಸಾಗ್ತಾ ಇದೆ. ಈ ಸ್ವಲ್ಪ ದಾರಿ ತಪ್ತಾ ಇರುವಂಥದ್ದು ಎಲ್ಲಿ ಅಂದರೆ, ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥದ್ರಲ್ಲಿ ಬೇರೆ ಸಮಾಜದ ಒಂದು ಅನ್ಯಾಯದ ಮಾರ್ಗದ ಕಡೆಗೆ ದಾರಿ ಮಾಡ್ಕೊಳ್ಳುವಂಥದ್ದು ಆಗ್ತಾ ಇದೆ. ಮುಂದೆ ಅರ್ಥ ಮಾಡ್ಕೊಳ್ಳಿ. ನೀವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ, ಕೆಟ್ಟದಾಗಿ ಏನೇ ಮಾಡಿದ್ರು ಕೂಡ ನಿಮ್ಮ ಜೀವನ ಮುಖಾಂತರ ನಿಮ್ಮ ಮಕ್ಕಳಲ್ಲಿ ಮುಂದುವರಿಯುತ್ತೆ. ಈ ಥರನೇ ಒಂದು ಲೈಂಗಿಕ ಕಿರುಕುಳ ಕೊಟ್ಟು ಕೆಲವ್ರನ್ನೆಲ್ಲ ಸಾಯಿಸುವಂಥದ್ದು, ದುಡ್ಡಿಗೆ ಆಸೆ ಪಡುವಂಥದ್ದು, ಅನ್ಯಾಯ ಮಾಡುವಂಥದ್ದು, ಅಧಿಕಾರದ ಆಸೆಗೋಸ್ಕರ ಅಲ್ಲಿ ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡುವಂಥದ್ದು ನಿಮ್ಮಲ್ಲಿ ಬಿತ್ತು ಅಂದರೆ, ಅದು ಫುಲ್ಲು ನಿಮ್ಮ ವಂಶನೇ ಅದೇ ರೀತಿಯಾಗಿ ಬೆಳೀತಾ ಹೋಗುತ್ತೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ದುಡ್ಡಿರೋರ ಮುಂದೆ ದುಡ್ಡು ಇಲ್ದಿರೋರು ಅಂದರೆ ನಮ್ಮಂಥವ್ರು ಮುಂದೆ ಬಂದು ಏನೂ ಮಾತಾಡಲ್ಲ, ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾರೆ ಅನ್ನುವಂಥದ್ದನ್ನು ನಿಮ್ಮಲ್ಲಿ ತಲೆ ಏನಿದೆ ಆ ತಲೆನ ಫಸ್ಟು ತೆಗೆದಾಕಿ. ಯಾಕೆಂದರೆ ಇವತ್ತಿನ ದಿನ ನಿಮ್ಮ ಹತ್ರ ದುಡ್ಡು ಕೊಟ್ಟು ಏನೇ ಕೆಲಸಗಳು ಮಾಡಿಸ್ಕೋಬೋದು. ಆದರೆ ಆ ದುಡ್ಡು ನಿಮ್ಮ ಹತ್ರ ಬಂದಿರೋದು ಯಾವ ರೀತಿಯಾಗಿ, ನಿಮ್ಮದು ಒಂದು 10 ತಲೆಮಾರು ಆ ದುಡ್ಡಿನ ತಿಂತಾರೆ, ಒಂದು ರಾಜಧನನ ಬಾಳ್ವೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲರೂ ದುಡ್ಡಿಟ್ಟಿರಲ್ಲ ಒಂದು ಹಂತದಲ್ಲಿ ತುಂಬಾ ಉತ್ತಮವಾಗಿ ಬೆಳೀತಾ ಇದ್ದೀರಾ ಅಂತ ಅಂದ್ಕೋಬೇಡಿ, ಉತ್ತಮವಾದ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಹಳ್ಳಿಗಳಲ್ಲಿ ಒಂದು ಚಿಕ್ಕ ಕುಟುಂಬಗಳಲ್ಲಿ ಎಷ್ಟು ಖುಷಿ ಇರುತ್ತೆ, ಅವರು ಪ್ರತಿನಿತ್ಯ ಎಷ್ಟೆಷ್ಟು ಸಂತೋಷದಿಂದ ಬಾಳ್ವೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಕಣ್ಮುಂದೆ ಅಲ್ಲ, ನಾವು ನೋಡಿರುವಂಥ ವಾತಾವರಣ. ಹಾಗೆ ಯಾವ ರೀತಿಯಾಗಿ ಅವ್ರ ಜೀವನ ಒಂದು 4 ಗೋಡೆಗಳ ಮಧ್ಯದಲ್ಲಿ ಅವರಿಗೆ ಸಿಗುವಂಥ ಸಂಬಳದಲ್ಲಿ ಎಷ್ಟು ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿಕೊಂಡು ನಗಾಡಿಕೊಂಡು ಎಷ್ಟು ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ, ಅದಕ್ಕಿಂತ ಒಂದು ಸ್ವರ್ಗ ಸುಖ ಇನ್ಯಾವುದೂ ಇಲ್ಲ. ನೀವು ಅಂದ್ಕೊಂಡಿರೋದೆಲ್ಲ ದಡ್ಡತನ. 1000 ಕೋಟಿ ಇಟ್ಕೊಬಿಟ್ರೆ ನಿಮ್ಮ ಮನೆಯೊಳಗೆ ತುಂಬ ಖುಷಿ ಎಲ್ಲ ಇರುತ್ತೆ ಅಂತ ಅಂದ್ಕೋಬೇಡಿ. ನಿಮ್ಗಿಂತ ಅದ್ಧೂರಿಯಾಗಿ ಬೀದಿಲಿ ಜೀವನ ಮಾಡ್ತಾ ಇರೋರು, ಹಾಗೆ ಒಂದು ಚಿಕ್ಕ ಫ್ಯಾಮಿಲಿ ಅಂತ ಬಂದರೆ ಅಂಥ ಫ್ಯಾಮಿಲಿಗಳಲ್ಲೂ ತುಂಬ ನಗು ಹಾಗೆ ಒಳ್ಳೆ ಮನಸ್ಸು, ಒಳ್ಳೆ ವಾತಾವರಣ ಇರುವಂಥವ್ರು, ಅವ್ರಿಗೆ ಸಿಕ್ಕಂಥ ಒಂದು ಹಣದಲ್ಲಿ ಸ್ವಲ್ಪನಾದರೂ ಏನಕ್ಕಾದರೂ ಸಹಾಯ ಮಾಡುವಂಥವ್ರು ಕೂಡ ತುಂಬ ಇದೆ. ಸೊ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವರು ಯಾರೇ ಆಗಲಿ ಬೀದಿಗೆ ಇಳಿತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ, ದುಡ್ಡಿರೋರ ಮುಂದೆ ಯಾರು ಬಂದು ನಿಲ್ತಾ ಇಲ್ಲ ಅಂತ ಅಂದ್ಕೋಬಿಡಿ.
ಅವ್ರ ಜೀವನ, ನಾನು ಆಗಲೇ ಒಂದು ಮಾತು ಹೇಳಿದೆ, ನಮ್ಮನ್ನ ನಂಬ್ಕೊಂಡಿರೋರ್ನ, ನಮ್ಗೆ ಉಸಿರು ಕೊಟ್ಟವ್ರನ್ನ ಉಸಿರು ಇರೋ ತನಕ ಚೆನ್ನಾಗಿ ನೋಡ್ಕೋಬೇಕು ಅಂತ. ಇದ್ರ ಮಾರ್ಗದಲ್ಲಿ ಸಾಕ್ತಾ ಇರ್ತಾರೆ. ಯಾರು ಏನು ಮಾಡ್ಕೊಂಡ್ರೆ ನಮಗೇನು ಅನ್ನೋದಲ್ಲ. ಯಾರ್ಯಾರೋ ಏನೇನೋ ಮಾಡ್ಕೊಂಡಿರ್ತಾರೆ, ಏನೇನೋ ಮಾಡಿರ್ತಾರೆ ಕೆಟ್ಟದಾಗಿ, ಅವರೆಲ್ಲ ದುಡ್ಡು ಸಂಪಾದನೆ ಮಾಡಿರ್ತಾರೆ. ಅವ್ರಿಗೆ ಯಾವಾಗ ಏನಾಗಬೇಕು ಆ ದುರ್ಗತಿ, ಒಂದು ಗತಿ ತಿಥಿ ಅನ್ನುವಂಥದ್ದು ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಆಗತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರೆಲ್ಲ ಮುಂದೆ ಬರುವಂಥದ್ದು ಅದೆಲ್ಲ ಖುಷಿಗಳಿಲ್ಲ. 1000 ಕೋಟಿ ಇಟ್ಕೊಂಡಿದ್ರೆ ಅವ್ರು 10 ರೂಪಾಯಿ ಇಟ್ಕೊಂಡಿದ್ರು, 10 ರೂಪಾಯಲ್ಲಿ ಒಂದು ಮಜ್ಜಿಗೆ ಪ್ಯಾಕೆಟ್ ತಂದ್ರೂ ಆ ಮಜ್ಜಿಗೆ ಪ್ಯಾಕೆಟಿಂದ ಇಲ್ಲ ಮಜ್ಜಿಗೆ ಮೊಸರು ತಂದು ಮಜ್ಜಿಗೆ ಮಾಡಿಕೊಂಡು ಅದರಲ್ಲಿ ಅನ್ನ ಕಲಿಸ್ಕೊಂಡು ಇಲ್ಲ ಮುದ್ದೆ ಕಲಿಸ್ಕೊಂಡು ತಿಂದು ಅದರಲ್ಲಿ ಇರುವಂಥ ಅದಕ್ಕೆ ಈಗ ಮುದ್ದೆ ಜೊತೆಗೆ ಮಜ್ಜಿಗೆ ಜೊತೆಗೆ ಈರುಳ್ಳಿ ಆ ಥರದ್ದು ಒಂದು ಊಟನ ತುಂಬಾ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಎಲ್ಲೆಲ್ಲೋ ಇದ್ದೀರಾ, ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತ. ಫಸ್ಟ್ ನಿಮ್ಮ ಬುದ್ಧಿ ಏನಿದೆ, ಮನುಷ್ಯ ಜಾತಿ ಅನ್ನುವಂಥದ್ದು ಅದನ್ನೆಲ್ಲ ಬಿಟ್ಟಾಕಿ. ಈ ಕೊಳಕು ಮನಸ್ಥಿತಿಗಳು ಯಾವ ಕಡೆನೂ 1 ಕೋಟಿ ಬರುತ್ತೆ, ಆ ಕೋಟಿ ತೊಗೊಂಡು ನೀವು ಏನು ಮಾಡೋಕ್ಕೆ ಸಾಧ್ಯ? ಏನು ನಿಮ್ಮ ಮನೆಯವರಿಗೆ, ನಿಮ್ಮ ಹೆಂಡ್ತಿಗೆ, ಮಕ್ಳಿಗೆ, ನಿಮ್ಮ ತಾಯಿ ತಂದೆಗೆಲ್ಲ ಅದರಿಂದ ಕೊಡ್ತು ಏನಾದರೂ ಬಟ್ಟೆ ಊಟ ಎಲ್ಲ ಕೊಡಿಸ್ಬೇಕಾ? ಅದು ಎಂಥ ನೀಚ ಕೆಲಸ ಅಲ್ವಾ? ಕಷ್ಟಪಟ್ಟು ದುಡಿದು 1 ವರ್ಷಕ್ಕೆ ಒಂದು ಜೊತೆ ಬಟ್ಟೆ ತೊಗೊಂಡ್ರು ಸಾಕು, 6 ತಿಂಗಳು ಒಂದ್ಸರಿ ಬಟ್ಟೆ ತೊಗೊಂಡ್ರು ಸಾಕು. ಈ ಥರದ ಅನ್ಯಾಯ ದುಡ್ಡಲ್ಲಿ ನೀವು ದಿನ ಒಂದೊಂದು ಥರ ಬಟ್ಟೆ ತೊಗೊಂಡು ಅನುಭವಿಸ್ಕೊಂಡು ಹೋಗೋದು ಎಲ್ಲೋ ಒಂದು ಕಡೆ ಯಾವ ಥರದಲ್ಲಿ ಸರಿ? ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ. ಆಗ ನಾನು ಹೇಳಕ್ಕೆ ಹೊರಟಿರೋದೇನು ಅಂದರೆ, ತುಂಬ ಮುಖ್ಯವಾಗಿ ನಿಮಗೆ ಎಷ್ಟು ಸಲ್ಲಬೇಕು ಅಷ್ಟು ದುಡ್ಡು ಸಲ್ಲುವಂತಹ ಒಂದು ಕೆಲಸಗಳನ್ನ ಹೂಡಿಕೊಂಡು ಆ ಕೆಲಸದ ಮಾರ್ಗದಲ್ಲಿ ಸಾಗಿ. ತುಂಬ ಕಷ್ಟಪಟ್ಟು ಅವ್ರಿಗೆ ತಲೆಗೆ ಯೋಚನೆ ಕೊಟ್ಟು ಒಂದೊಂದು ಹಂತದಲ್ಲಿ ಒಂದೊಂದು ದಾರಿಯಲ್ಲಿ ಎಲ್ಲರಿಗೂ ನಾನಾ ರೀತಿ 100 ಕೆಲಸಗಳನ್ನ ಕೊಟ್ಟು ಅವರು ಬೆಳೆದು ಅವರೊಂದು 10% ಇಟ್ಕೊಂಡು 1% ಸಂಪಾದನೆ ಅವರಲ್ಲಿ ಕೆಲಸ ಮಾಡ್ತಾರೋ ಕೊಟ್ಟು ಆ ಥರ ಬೆಳೆಯೋದ್ರು ಓಕೆ. ತುಂಬಾ ಉತ್ತಮವಾದಂಥ ಕೆಲಸ ಅದು. ಈ ಒಂದು ವಾತಾವರಣ ಅವ್ರ ಹತ್ರ ಏನೋ ಒಂದು ಅಷ್ಟಿದೆ, ಅವ್ರ ಹತ್ರ ಕಿದ್ಕೋಬೇಕು, ಅವ್ರನ್ನ ಸಾಯಿಸಬೇಕು, ಇದೆಲ್ಲ ಬಿಟ್ಬಿಟ್ಟು ಬೇರೆ ಕೆಲಸಗಳ ಕಡೆ ಆದಷ್ಟು ಉತ್ತಮವಾದಂಥ ಕೆಲಸ, ಉತ್ತಮವಾದಂಥ ನಡೆ, ಉತ್ತಮವಾದಂತಹ ಶಿಸ್ತು, ಉತ್ತಮವಾದಂತಹ ಯೋಚನೆ, ಸೊ ಇದ್ರ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ಎಲ್ಲ ನನ್ನ ಭಾವನೆ. ಹಾಗಾಗಿ ಧನ್ಯವಾದಗಳು.